ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆ ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸದಾಕಾಲ ಕುಳಿತೆ ಮಾಡಹ ಕೆಲಸ, ತಿರುಗಾಡಲು ಬೇಕಾದಷ್ಟು ವಾಹನಗಳು, ಬಾಯಿ ರುಚಿ ಅನ್ನಿಸುವಂತಹ ಆಹಾರ, ಹಾಗೆಯೇ ಎಲ್ಲ ರೀತಿ ಕೆಲಸವನ್ನ ಸುಲಭಗೊಳಿಸುವಂತಹ ಯಂತ್ರಗಳು, ಧೂಮಪಾನ, ಮದ್ಯಪಾನ, ಸರಿಯಾಗಿ ರಾತ್ರಿ ನಿದ್ದೆದ್ದು ಮತ್ತು ಕಾಡುವವರ, ಇವೆಲ್ಲವೂ ಕೂಡ ನಮ್ಮ ಆಧುನಿಕ ಜೀವನ ಶೈಲಿಯ ಅವಿಭಾಜ್ಯ ಅಂಗವೇ ಆಗಿದೆ. ಇದು ರೀತಿಯ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗುವುದು ನಿಜನೇ. ಅದರಲ್ಲಿ ಪ್ರಮುಖ ಅಂತಂದ್ರೆ ಮಧುಮೇಹ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇರುವಂತಹ ಸಂಬಂಧ ಏನು, ಮಧುಮೇಹಗಳಲ್ಲಿ ಯಾವ ರೀತಿಯ ಮಾನಸಿಕ ಸಮಸ್ಯೆ ಆಗುತ್ತೆ, ಅದಕ್ಕೆ ಚಿಕಿತ್ಸೆ ಹೇಗೆ, ಈ ಎಲ್ಲದರ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ನಡೆಸೋಣ. ನಮ್ಮೊಂದಿಗಿದ್ದ ಕೋಲಾರದ ಶ್ರೀ ದೇವರಾಜ್ ಅರಸು ವೈದ್ಯಕೀಯ ಕಾಲೇಜಿನ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮೋಹನ್ ರೆಡ್ಡಿ ಎಂ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ, ಇದೇ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನವನ್ನು ನಾವು ಆಚರಿಸಿದ್ವಿ. ಮಧುಮೇಹದ ಬಗ್ಗೆ ಎಲ್ಲ ರೀತಿಯಲ್ಲಿ ಜಾಗೃತಿ ಅನ್ನಿಸೋದು ಈ ಒಂದು ದಿನದ ಉದ್ದೇಶ. ಆದ್ರೆ ಪ್ರತಿ ವರ್ಷ ಒಂದು ನಿರ್ದಿಷ್ಟವಾದಂತಹ ಧ್ಯೇಯ ಅಂತ. ಸೊ ಈ ವರ್ಷದ ಧ್ಯೇಯ ಏನು? ಈ ವರ್ಷ ಏನಂದ್ರೆ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂಡ್ ಗ್ಯಾಪ್ಸ್, ಅಂದ್ರೆ ಅಡೆತಡೆಗಳನ್ನು ಮುರಿಯುವುದು ಮತ್ತೆ ಈ ಒಂದು ಅಂತರವನ್ನು ನಿವಾರಿಸುವುದು ಈ ಒಂದು ಥೀಮ್ ಆಗಿದೆ ಈ ಒಂದು ವರ್ಷದಲ್ಲಿ. ಮುಖ್ಯವಾಗಿ ಈ ಒಂದು ಮಧುಮೇಹದಿಂದ ಬಹಳ ವ್ಯಕ್ತಿಗಳಿಗೆ ಅವರಿಗೆ ಸೂಕ್ತವಾದ ಚಿಕಿತ್ಸೆ, ಅಂದರೆ ಬೋತ್ ಆಸ್ ವೆಲ್ ಆಸ್ ಗುಡ್ ಕ್ವಾಲಿಟಿ ಕೇರ್, ಅಕ್ಸೆಸಿಬಲ್ ಕೇರ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಕೇರ್ ನೀಡಬೇಕಂತ ಈ ಒಂದು ಥೀಮ್ ನಮ್ಗೆ ಹೇಳುತ್ತೆ. ಮುಖ್ಯವಾಗಿ ಈ ಒಂದು ಆರೋಗ್ಯ ಸಂಸ್ಥೆಗಳಲ್ಲಿ ಹಾಗೂ ಸಮುದಾಯದಲ್ಲಿ ಈ ಒಂದು ಜನರಿಗೆ ಯಾವ ರೀತಿ ನಾವು ಈ ಒಂದು ಮಧುಮೇಹ ಕಾಯಿಲೆ ಬಗ್ಗೆ ಅರಿವು ಮೂಡಿಸಿ ಅವರು ಅದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು, ಅವರು ಆ ಥರ ಕಾಯಿಲೆ ಬಂದಾಗ ಯಾವ ರೀತಿ ಅವರಿಗೆ ಡಯಾಗ್ನೋಸ್ ಮಾಡಿ ಅವರಿಗೆ ಚಿಕಿತ್ಸೆ ನೀಡೋದು, ಟ್ರೀಟ್ಮೆಂಟ್ ಕೊಡೋದಾಗಲಿ, ಇದರಲ್ಲಿ ನಾವು ಮುಖ್ಯ ಪಾತ್ರವನ್ನು ಧರಿಸಬೇಕೆಂದು ಈ ಥೀಮ್ ಒಂದು ಒತ್ತಡ ಹೇಳ್ತಾ ಇರುತ್ತೆ. ಈಗ ಮಾನಸಿಕ ಆರೋಗ್ಯದ ಕುರಿತಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ಕೇಂದ್ರೀಕೃತವಾಗಿದೆ. ಹಾಗಾಗಿ ಈ ಮಧುಮೇಹಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ? ಈ ಮಧುಮೇಹ ಮತ್ತು ಮಾನಸಿಕ ಆರೋಗ್ಯ ತುಂಬಾ ಸಂಬಂಧ ಇದೆ. ಆಲ್ಮೋಸ್ಟ್ ಯಾಕೆ ಒಂಥರ ಟು ವೇ ಟ್ರಾಫಿಕ್ ತರ, ಇದು ಬ್ಯಾಡ್ ಡೈಜೆಷನ್ ಪ್ರೋಸೆಸ್. ಯಾವುದೇ ಒಂದು ವ್ಯಕ್ತಿ ಒಂದು ಮಧುಮೇಹದಿಂದ ನರಳ್ತಾ ಇದ್ರೆ ಆತನಿಗೆ ಮಾನಸಿಕ ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಸಂಶೋಧನೆ ಪ್ರಕಾರ ಸುಮಾರು 20-50 ಜನರಿಗೆ, ಶೇಕಡ 20-50 ಜನರಿಗೆ ಈ ಒಂದು ಮಾನಸಿಕ ತೊಂದರೆಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಯಾರು ಈಗ ಮಾನಸಿಕ ಕಾಯಿಲೆಯಿಂದ ನಡೀತಾ ಇರ್ತಾರೋ ಅವ್ರಿಗೂ ಸಹ ಮಧುಮೇಹ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದು ಸುಮಾರು 10-20% ಆಗಿರುತ್ತೆ. ಮತ್ತು ಇನ್ನೊಂದು ಮೂರನೇ ಪಾಯಿಂಟ್ ಏನಂದರೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಫಾರ್ ಬೋತ್ ಡಯಾಬಿಟಿಸ್ ಆಸ್ ವೆಲ್ ಆಸ್ ಈ ಮಾನಸಿಕ ಕಾಯಿಲೆ, ಮುಖ್ಯವಾಗಿ ಖಿನ್ನತೆಗೆ ಒಂದೇ ಒಂದು ಮಾರ್ಗ ಪಾತ್ರೆ ಅಂತ ಒಂದು ಸಂಶೋಧನೆ ಪ್ರಕಾರ ತಿಳಿದು ಬಂದಿದೆ. ಇದು ಮೇಜರ್ ಲಿಂಕ್ ಆಗಿದೆ. ಅಂದ್ರೆ ನೀವು ಹೇಳ್ತಿರೋದು ಮಧುಮೇಹಿಗಳಿಗೆ ಈ ರೀತಿ ಮಾನಸಿಕ ಸಮಸ್ಯೆಗಳು ಬರುವಂತದ್ದು, ಹಾಗೇನೆ ಮಾನಸಿಕ ಸಮಸ್ಯೆ ಇರುವಂತವರಿಗೆ ಮಧುಮೇಹ ಬರುವಂತದ್ದು, ಎರಡೂ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಹೇಳ್ತಿರೋದು ಟೂ ವೇ ಟ್ರಾಫಿಕ್ ತರ ಅಂತ ಹೇಳಿ ಅಲ್ವಾ? ಹಾಗೆ ಹೀಗೆ ಎರಡರಿಂದಲೂ ಪರಸ್ಪರ ಅದ್ರ ಒಂದಕ್ಕೊಂದು ಸಂಬಂಧವಿದೆ ನೇರವಾಗಿ. ಹಾಗೇನೆ ಆನುವಂಶೀಯತೆ ಅನ್ನುವಂಥದ್ದೇನಿದೆ, ಎರಡರಲ್ಲೂ ಕೂಡ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿ. ಈಗ ಮಧುಮೇಹ ಇರುವಂತಹ ವ್ಯಕ್ತಿಗಳಲ್ಲಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳು ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೆ ಮತ್ತೆ ಅದರ ಪ್ರಮಾಣ ಎಷ್ಟಿರುತ್ತೆ ಡಾಕ್ಟರ್? ಈಗ ನಾನು ಹಾಗೆ ಹೇಳಿದಂಗೆ ಈ ಮಧುಮೇಹದಿಂದ ಜೀವಿಸಿರೋ ವ್ಯಕ್ತಿಗಳಲ್ಲಿ ಸುಮಾರು 20-50% ಅವರಿಗೆ ಮಾನಸಿಕ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಖಿನ್ನತೆ ಮುಖ್ಯವಾಗಿ, ಮತ್ತು ಆತಂಕ ಕಾಯಿಲೆ, ಮತ್ತು ಡಯಾಬಿಟಿಕ್ ಸ್ಪೆಸಿಫಿಕ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಮತ್ತು ಅವರು ಇದು ಕಾಗ್ನಿಟಿವ್ ಫಂಕ್ಷನಿಂಗ್, ಅದೇ ಅವರ ಅರಿವಿನ ಒತ್ತಡ ಜಾಸ್ತಿ ಆಗುತ್ತೆ, ಅವರ ಮೆಮೊರಿ, ಎಸ್ಪೆಷಲಿ ಮೆಮೊರಿ ಲ್ಯಾಪ್ಸಸ್ ಜಾಸ್ತಿ ಆಗುತ್ತೆ. ಮತ್ತು ಒಂಥರ ಅವರು ದೇ ಫೀಲ್ ಲಾಟ್ ಆಫ್ ಸೋಷಿಯಲ್ ಐಸೋಲೇಷನ್, ಅದೇ ಸಾಮಾಜಿಕ ಪ್ರತ್ಯೇಕತೆಯನ್ನು ಅನುಭವಿಸ್ತಾರೆ. ಇದು ಬಹಳ ಕಾಮನು. ಒಂದೊಂದು ತೊಗೊಂಡ್ರೆ ಈಗ ಖಿನ್ನತೆ ತೊಗೊಂಡ್ರೆ ನಾವು ಸುಮಾರು ಒಂದು 30-40% ಜನ ಈ ಒಂದು ಖಿನ್ನತೆಯಿಂದ ಒಳಗಾಗ್ತಾರೆ. ಆತಂಕ ಇರೋ ಜನರಿಗೆ ಈ ಸುಮಾರು ಒಂದು 20-30 ಜನ ನರಳುತ್ತಾರೆ. ಮತ್ತು ಈ ಒಂದು ಕಾಗ್ನಿಟಿವ್, ಅಂದರೆ ಯಾವ ರೀತಿ ನಾವು ಅರಿವಿನ
ಸಮಸ್ಯೆಗಳನ್ನು 20-50% ಜನಕ್ಕೆ ಈ ಒಂದು ತುಳಾಗ್ತಾರೆ. ಸೋಷಿಯಲ್ ಐಸೋಲೇಷನ್ ಅಂದರೆ ಆಲ್ಮೋಸ್ಟ್ 40% ಜನರು ಅನುಭವಿಸ್ತಾರೆ. ಮತ್ತು ಅಗೇನ್ ಮೋರ್ ಲೈಕ್ ಡಯಾಬಿಟಿಕ್ ಡಿಸ್ಟನ್ಸ್ ವೆರಿ ಕಾಮನ್. ಇದು 30% ಜನ ಇದನ್ನು ಅವ್ರಿಗೆ ಈ ತರ ಸಮಸ್ಯೆ ಬರುತ್ತೆ. ಅಂದ್ರೆ ಈಗ ಖಿನ್ನತೆ ಅಂದ್ರೆ ಜನರಿಗೆ ಗೊತ್ತಾಗೋದು ಡಿಪ್ರೆಷನ್ ಅಂದ್ರೇನೆ. ಹಾಗಾಗಿ ಸುಮಾರು 30-40% ಜನರಲ್ಲಿ ಖಿನ್ನತೆ ಡಿಪ್ರೆಷನ್ ಕಂಡು ಬರುತ್ತೆ. ಹಾಗೇನೆ 20-30% ಜನರಲ್ಲಿ ನೀವು ಆತಂಕ ಅಂತ ಏನಂದ್ರೆ ಆಂಗ್ಸೈಟಿ ಅಂತ ಏನ್ ಹೇಳ್ತಾರೆ ಆ ರೀತಿಯದ್ದು ಒಂದು ಕಂಡು ಬರುತ್ತೆ. ಸೋಷಿಯಲ್ ಐಸೋಲೇಷನ್ ಅಂತಂದ್ರೆ ಒಂದು ಸಾಮಾಜಿಕವಾಗಿ ಬೆರೆದೇ ಇರೋದು ಅಲ್ವಾ ಡಾಕ್ಟ್ರೆ? ತಮ್ಮಷ್ಟಕ್ಕೆ ತಾವೇ ಇರುವಂತದ್ದು, ಜನರಿಂದ ದೂರ ಇರೋದು. ಜನತೆ ಜಾಸ್ತಿ ಬೇರೆಯಲ್ಲ. ಯಾಕಂದ್ರೆ ಈಗ ಕಾಯಿಲೆ ಬಂದಿದೆ, ನಾನು ಐ ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್. ನಾ ಕ್ಯಾನ್ ಗೋ ಫಾರ್ ಪಾರ್ಟೀಸ್ ಹೋಗಕ್ಕಾಗಲ್ಲ, ನಾನು ಐ ಕ್ಯಾನ್ ತಿನ್ನಕ್ಕಾಗಲ್ಲ. ಎಲ್ಲರೂ ಹೋಟ್ಗೆ ಹೋದ್ರೆ ಐ ಹ್ಯಾವ್ ಟೇಕ್ ಶೋಲೆಸ್ ತಗೊಳ್ಬೇಕಾಗುತ್ತೆ. ಇಂದ ದೇ ಟ್ರೈ ಟು ಐಸೋಲೇಟ್ ದೆಮ್ಸೆಲ್ಫ್. ಇದು ಶೇಕಡ ಒಂದು 40 ಜನ ನೋಡ್ತೀವಿ, 30-40%. ಈಗ ಮಧುಮೇಹಿಗಳಲ್ಲಿ ಈ ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳು ಕಂಡು ಬರುವ ಸಾಧ್ಯತೆ ಇದೆ ಅಂತ ನೀವು ಹೇಳಿದ್ರಿ. ಆದ್ರೆ ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಇದು ಅನೇಕ ಕಾರಣ. ಯಾಕಂದ್ರೆ ಈಗ ಇದು ಮಧುಮೇಹ ಕಾಯಿಲೆ ಅಂದ್ರೆ ಇದು ಸಾಮಾನ್ಯ ಕಾಯಿಲೆ ಅಲ್ಲ. ಈಗ ಜ್ವರ ಬಂದ್ರೆ 2 ದಿನ ಮಾತು ತಗೊಂಡ್ರೆ ಜ್ವರ ಸರಿ ಹೋಗುತ್ತೆ, ನನಗೆ ಕೆಮ್ಮು ಕಫ ಬರುತ್ತೆ, ನಾನು ಮಾತೆ 5 ದಿನ ತಗೊಂಡ್ರೆ ಸರಿ ಹೋಗುತ್ತೆ. ಬಟ್ ಈ ಮಧುಮೇಹ ಅನ್ನೋದು ಈ ದೀರ್ಘಕಾಲ ಕಾಯಿಲೆ. ಯಾವ ಒಂದು ಸಲ ಮಧುಮೇಹ ಕಾಯಿಲೆ ಡಯಾಗ್ನೋಸ್ ಆದ್ರೆ ಅದು ನನ್ನ ಜೀವನ ಪರ್ಯಂತ ನನ್ನ ಜೊತೆ ಇರುತ್ತೆ. I have to accept that I have got diabetes and I have to try to live with the diabetes. ಇದು ದೀರ್ಘಕಾಲದ ಕಾಯಿಲೆ. ಮೊದಲನೇ ಪಾಯಿಂಟು. ಎರಡನೇದು, ಈ ಒಂದು ಕಾಯಿಲೆಯಿಂದ ಆ ಮನುಷ್ಯನಿಗೆ ಮಾತೆ ತಗೊಂಡಾಗ ಅವನಿಗೆ ಆ ರಕ್ತದಲ್ಲಿ ಗ್ಲೂಕೋಸಿನ ಏರುಪೇರಾದಾಗ ಅವನಿಗೆ ಆತಂಕ ಆಗುತ್ತೆ. ಎಸ್ಪೆಷಲಿ ದೇ ಕ್ಯಾನ್ ಗೋ ಫಾರ್ ಐದರ್ ಶುಗರ್ ಜಾಸ್ತಿ ಆದರೆ ವಿ ಕಾಲ್ ಇಟ್ ಹೈಪರ್ಗ್ಲೈಸೀಮಿಯಾ, ಶುಗರ್ ಕಡಿಮೆ ಆದರೆ ವಿ ಕಾಲ್ ಹೈಪೋಗ್ಲೈಸಿಮಿಯಾ ಆಗುತ್ತೆ. ಈ ಹೈಪೋಗ್ಲೈಸಿಮಿಯಾ ಆದಾಗ ಅವನಿಗೆ ಆಸಕ್ತಿ ಕಡಿಮೆ ಆಗುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಎನರ್ಜಿ ಕಡಿಮೆ ಆಗುತ್ತೆ, ಅವನ ಬುದ್ಧಿಶಕ್ತಿನೂ ಅಷ್ಟೊಂದು ಚುರುಕಾಗಿ ಕೆಲಸ ಮಾಡಲ್ಲ. ಮತ್ತೆ ಹೈಪೋಗ್ಲೈಸಿಮಿಯಾ ಅಟ್ಯಾಕ್ ಆದಾಗ ಅವನಿಗೆ ಒಂಥರ ಗಾಬರಿ, ಭಯ ಆಗೋದು, ಜಾಸ್ತಿ ಬೆವರು ಬರೋದು, ಕೈಯಲ್ಲಿ ನಡುಗೋದು, ಒಂದ್ಸಲ ಪ್ರಜ್ಞೆ ತಪ್ಪು ಬಿದ್ದೋಗ್ಬಿಡ್ತಾರೆ. ಅವಾಗ ಇಮಿಡಿಯೇಟ್ ನಾವು ಗ್ಲೂಕೋಸ್ ಹಾಕ್ಬೇಕಾಗತ್ತೆ. ಸೊ ಇದು ಈ ಒಂದು ಬ್ಲಡ್ ಲೆವೆಲ್ಸ್ ಮಾನಿಟರ್ ಮಾಡ್ತಾ ಇರಬೇಕು, ದಿನನಿತ್ಯ ಆಲ್ಮೋಸ್ಟ್ ವಾರಕ್ಕೊಂದ್ಸಲ ಮಾಡ್ತಾ ಇರಬೇಕು. ಎರಡನೇ ಪಾಯಿಂಟ್. ಮತ್ತೆ ಮೂರನೇದು ಏನಂದ್ರೆ, ಇದು ಈಗ ಮಧುಮೇಹ ಒಂದ್ಸಲ ಬಂದಾಗ ಅದು ದೀರ್ಘ ಕಾಯಿಲೆ ಅಂದ್ರೆ ಅನೇಕ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಈಗ ಮಧುಮೇಹ ಒಂದು ಆರ್ಗನ್ ಅಲ್ಲ, ಇಟ್ ಅಫೆಕ್ಟ್ಸ್ ಎವ್ರಿ ಪಾರ್ಟ್ ಆಫ್ ದ ಆರ್ಗನ್. ಎಸ್ಪೆಷಲಿ ನಮ್ಮ ಕಿಡ್ನೀಸ್ ಆಗಲಿ, ಮೂತ್ರಪಿಂಡಗಳು, ಮತ್ತೆ ಕಣ್ಣು ಮೇಲೆ ಪರಿಣಾಮ ಬೀಳುತ್ತೆ, ಮತ್ತೆ ನರ್ವ್ಸ್ ಮೇಲೆ ಪರಿಣಾಮ ಬೀಳುತ್ತೆ, ಡಯಾಬಿಟಿಕ್ ನ್ಯೂರೋಪತಿ, ಅಗೇನ್ ಬ್ರೈನ್ ಮೇಲೆ ಸ್ಟ್ರೋಕ್ಸ್ ಎಸ್ಪೆಷಲಿ, ಆಮೇಲೆ ಹಾರ್ಟ್ ಅಟ್ಯಾಕ್ಸ್, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇವೆಲ್ಲವೂ ಮನುಷ್ಯನಿಗೆ ಆತಂಕವನ್ನು ಒಳಗಾಕೆ ಮಾಡುತ್ತೆ. ಇದಾಗದೆ ಮತ್ತೇನಂದ್ರೆ, ಈ ಒಂದು ಈಗ ಮಧುಮೇಹದಿಂದ ಬರುವಂತ ಜನರಿಗೆ ಅವ್ರಿಗೆ ಇದು ಟು ಫಾಲೋ ದ ರೆಜಿಮ್. ಈ ರೀತಿ ಮಾತು ತಗೋಬೇಕು, ಇನ್ಸುಲಿನ್ ತಗೋಬೇಕು, ಟೈಮ್ ಊಟ ಮಾಡಬೇಕು, ವ್ಯಾಯಾಮ ಮಾಡಬೇಕು. They have to manage the stress also. That puts a lot of effort, the pressure on the person having mental ಈ ಮಧುಮೇಹ ಕಾಯಿಲೆ ಇರೋರಿಗೆ. ಮತ್ತೆ ನೆಕ್ಸ್ಟ್ ಏನಂದ್ರೆ, ನಾಟ್ ಓನ್ಲಿ ದಟ್, ಮತ್ತೆ ಈ ಒಂದು ಮದುವೆ ಒಂದೇ ಬರಲ್ಲ. ಆಕ್ಚುಲಿ ಮದುವೆ ಒಂದು ಫ್ರೆಂಡ್ಸ್ ತರ. ಈಗ ಮಧುಮೇಹ ಕಾಣಿಸುತ್ತೆ, ಪ್ಲಸ್ ಅವ್ರ ಜೊತೆ ರಕ್ತ ಒತ್ತಡ ಜಾಸ್ತಿ, ಅದರ BP ಪ್ಲಸ್ ಕೊಲೆಸ್ಟ್ರಾಲು ಮತ್ತೆ ಒಬೆಸಿಟಿ, ಈ 4 ಒಂಥರ ಫ್ರೆಂಡ್ಸ್ ಇದ್ದಾಗೆ. ಯಾವುದೋ ಒಂದು ವ್ಯಕ್ತಿಗೆ ಮದುವೆ ಅಂದಾಗ ಅವನಿಗೆ ಇದೂ ಇರುತ್ತೆ, ಹೆಚ್ಚಿನ ರಕ್ತದ ಒತ್ತಡ ಹಾಗೂ ಒಬೆಸಿಟಿ ಮತ್ತೆ ಲಿಪಿಡ್ ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅದನ್ನು ಆತನಿಗೆ ಒತ್ತಡ ಆಗುತ್ತೆ. ಮತ್ತೆ ಇವೆಲ್ಲನೂ ಮದುವೆ ಬಂದಾಗ ಆತನು ಡಾಕ್ಟರ್ ಭೇಟಿ ಆಗಬೇಕಾಗತ್ತೆ. ಆ ಖರ್ಚು, ಮತ್ತೆ ಮಾತ್ರೆ ಖರ್ಚು, ಆಮೇಲೆ ಅದು ಟೆಸ್ಟ್ಗಳು ಮಾಡಬೇಕಾಗತ್ತೆ ವಾರಕ್ಕೊಂದ್ಸಲ ಅಥವಾ 5 ದಿವಸಕ್ಕೊಂದ್ಸಲ. ಸೊ ಇದೆಲ್ಲ ಖರ್ಚು ಜಾಸ್ತಿ ಆದಾಗ ಆತನಿಗೆ ಒಂದು ಪ್ರೆಷರ್ ಆಗುತ್ತೆ, ಫೈನಾನ್ಷಿಯಲ್ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಏನಂದರೆ, ಅವನಿಗೆ ಬೆಂಬಲ ಸಿಗಲ್ಲ ಭಾಳ ಸಲ, ಎಸ್ಪೆಷಲಿ ಫ್ಯಾಮಿಲಿಯಲ್ಲಾಗಲಿ, ಫ್ರೆಂಡ್ಸ್ ಆಗಲಿ, ಮತ್ತು ಡಾಕ್ಟರ್ಸ್ ಅವರು ಭಾಳ ಬ್ಯುಸಿಯಲ್ಲಿ ಇರ್ತಾರೆ. ಇದೊಂದು ಅವನಿಗೆ ಅವಾಗ ಅವನು ಇಫ್ ಒಂಟಿ ಆಗ್ತಾನೆ, ಇದರಿಂದ ಅವನಿಗೆ ಮಾನಸಿಕ ಜಾಸ್ತಿ ಆಗೋ ಚಾನ್ಸಸ್. ಅಂದ್ರೆ ಈಗ ನೀವು ಹೇಳ್ತಿರೋ ಪ್ರಕಾರ ಇದು ಒಂದು ದೀರ್ಘಕಾಲೀನ ಕಾಯಿಲೆ ಆಗಿರೋದ್ರಿಂದ ಅದ್ರ ಜೊತೆಗೆ ಬಾಳ್ಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ. ಹಾಗೇನೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆ ಏರುಪೇರಿನಿಂದ ಕೂಡ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಆಗುತ್ತೆ. ಹಾಗೆಯೇ ತೆಗೆದುಕೊಳ್ಳುವಂತಹ ಮಾತ್ರೆಗಳಿಂದ ಅನೇಕ ಬಾರಿ ಕೆಲವು ಅಡ್ಡ ಪರಿಣಾಮಗಳು ಆಗಬಹುದು. ಅದರಿಂದ ಕೂಡ ಈ ಮಾನಸಿಕ ಸಮಸ್ಯೆಗಳು ಕಂಡು ಬರುತ್ತೆ.
ಖರ್ಚು ಅನ್ನುವಂಥದ್ದು ಇದ್ದೇ ಇದೆ. ಇಷ್ಟೆಲ್ಲ ದೊಡ್ಡ ಒಂದು ಡಯಾಗ್ನೋಸಿಸ್ ಡಾಕ್ಟರ್ ಭೇಟಿ ಆಗಬೇಕಾಗುತ್ತೆ, ಅವರು ಮಾತ್ರೆ ಇನ್ಸುಲಿನ್ ತಗೋಬೇಕಾಗುತ್ತೆ. ಇದರಿಂದ ಆತನಿಗೆ ಫೈನಾನ್ಷಿಯಲಿ ಹಾಗೇನೆ ನೀವು ಹೇಳಿದ್ದು ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಕುಟುಂಬದವರ ಒಂದು ಬೆಂಬಲ ಬೇಕಾಗುತ್ತೆ, ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕಾಗುತ್ತೆ, ಅವ್ರು ಸ್ವಯಂ ಪ್ರೇರಣೆ ನೀಡಬೇಕಾಗುತ್ತೆ, ಅವನಿಗೆ ಮೋಟಿವೇಶನ್ ಕೊಡಬೇಕಾಗುತ್ತೆ. ಇದು ಅವ್ರ ಪಾತ್ರ ಜಾಸ್ತಿ ಇರುತ್ತೆ. ಈಗ ಈ ಮಧುಮೇಹವನ್ನ ಜೀವನ ಶೈಲಿಯ ರೋಗ ಅಂತ ಹೇಳಲಾಗುತ್ತೆ, ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿ. ಹೀಗೆ ಹೇಳಲಿಕ್ಕೆ ಏನು ಕಾರಣ? ಮೇಡಮ್, ಆಕ್ಚುಲಿ ಈಗ ಮದುವೆ ಏನಂದ್ರೆ ನಾವು ದ ವೇ ವಿ ಲಿವ್ ಅವರ್ ಲೈಫ್, ನಾವು ಯಾವ ರೀತಿ ನಾವು ಜೀವನ ಬಾಳ್ತೀವಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ನಾವು ಏನು ಊಟ ಮಾಡ್ತೀವಿ, ಮತ್ತು ನಾವು ಯಾವ ರೀತಿ ನಾವು ದಿನನಿತ್ಯ ಕಾರ್ಯಗಳನ್ನು ನಾವು ಮಾಡ್ತೀವಿ, ಮತ್ತು ವ್ಯಾಯಾಮ ಮಾಡೋದು, ಮತ್ತು ಈ ಒಂದು ದಿನನಿತ್ಯ ಒತ್ತಡಗಳನ್ನು ಯಾವ ರೀತಿ ನಾವು ನಿಭಾಯಿಸ್ತೀವಿ, ಸರಿಯಾದ ನಿದ್ರೆ, ಕನಿಷ್ಠ 7-8 ಅವರ್ ತಾಸು ನಿದ್ದೆ ಚೆನ್ನಾಗಿ ಮಾಡಿದ್ರೆ, ಪ್ಲಸ್ ಅವರು ಟೇಕ್ ಸೆಲ್ಫ್ ಕೇರ್ ಆಫ್ ಹಿಮ್ಸೆಲ್ಫ್, ಮೋರ್ ಇಂಪಾರ್ಟೆಂಟ್. ಇವೆಲ್ಲನೂ ಆ ಥರ ಅವನಿಗೆ ಆಗಿಲ್ಲ ಅಂದರೆ ಈ ಒಂದು ಮದುವೆಗೆ ದಾರಿ ತಗೊಳುತ್ತೆ. ಖಂಡಿತ. ಈಗ ಈ ರೀತಿ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರಬೇಕಾದ್ರೆ ಮಧುಮೇಹಿಗಳು ಚಿಕಿತ್ಸೆ ಅವರಿಗೆ ಯಾವ ರೀತಿ ಮತ್ತೆ ಹೇಗೆ ಸಿಗುತ್ತೆ? ಈಗ ನಮ್ಮಲ್ಲಿ ಸಾಕಷ್ಟು ರಿಸೋರ್ಸ್ ಇದೆ. ಯಾವುದೇ ಒಂದು ಮದುವೆ ವ್ಯಕ್ತಿ ಈ ಥರ ನಳ್ತಾ ಇದ್ರೆ ಯು ಕ್ಯಾನ್ ಗೋ ಟು ಎನಿ ಡಾಕ್ಟರ್ಸ್. ಎಸ್ಪೆಷಲಿ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅವರು ಬೇಸಿಕ್ ಸಪೋರ್ಟ್ ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಹಾಸ್ಪಿಟಲಲ್ಲಿ ನಮ್ಮ ವೈದ್ಯರು ಇರ್ತಾರೆ, ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ವೈದ್ಯರು ಇರ್ತಾರೆ, ಪ್ಲಸ್ ಮಾನಸಿಕ ರೋಗಿ ತಜ್ಞರು ಇರ್ತಾರೆ. ಇಬ್ಬರು ಸೇರಿ ಇಂಟಿಗ್ರೇಟೆಡ್ ಥೆರಪಿ ಕೊಡ್ತಾರೆ. ಬೋತ್ ಮಾನಸಿಕ ಹಾಗೂ ಮತ್ತೆ ಶಾರೀರಿಕ ತೊಂದರೆಗಳನ್ನು ಎರಡನ್ನೂ ಟ್ರೀಟ್ ಮಾಡ್ತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ. ನಾವು ಆನ್ಲೈನ್ ರಿಸೋರ್ಸ್ ಲೈಕ್ ಟೆಲಿಮಾನಸ್. ಸೊ ಫೋನ್ ಆನ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಆ ನಂಬರ್ 14416. ಯಾರಾದರೂ ಫೋನ್ ಮಾಡಿದ್ರೆ ಯಾವುದೇ ಒಂದು ಮಾನಸಿಕ ಕಾಯಿಲೆ ಇದ್ರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ಅವ್ರು ಖಂಡಿತ ಸಲಹೆಯನ್ನು ನೀಡ್ತಾರೆ. ಆನ್ಲೈನ್ ರಿಸೋರ್ಸಸ್. ಕಡೆಯದಾಗಿ ಈ ಕಾರ್ಯಕ್ರಮದ ಮೂಲಕ ನೀವು ಏನು ಕಿವಿ ಮಾತನ್ನ ಹೇಳಿಕೆ ನಾನು ಹೇಳೋದೇನೆಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಆಲ್ವೇಸ್ ನಾವೇಂತಂದ್ರೆ ಡಯಾಬಿಟಿಸ್ ಒಂದು ನನ್ನ ಫೇಟ್ ನನ್ನ ಕರ್ಮ ಅಂತೀವಿ. ನಾಟ್ ಫೇಟ್, ಇಟ್ಸ್ ಬಟ್ ಬೈ ಪ್ಲೇಟ್. ನಮ್ಮ ಪ್ಲೇಟ್ ನಾವು ಯಾವ ರೀತಿ ನಾವು ಊಟ ಮಾಡ್ತೀವಿ, ಯಾವ ಊಟ ನಾವು ತಿಂತೀವಿ. ಸೊ ಆಲ್ವೇಸ್ ಬಿ ಕಾನ್ಷಿಯಸ್ ಅಬೌಟ್ ವಾಟ್ ಯು ಟೇಕ್ ಫುಡ್. ಎಸ್ಪೆಷಲಿ ಅವಾಯ್ಡ್ ಈ ಒಂದು ಫಾಸ್ಟ್ ಫುಡ್, ಜಂಕ್ ಫುಡ್ ಆಗಲಿ, ಅಥವಾ ಈ ಒಂದು ಮೋರ್ ಲೈಕ್ ಈ ಫೈಬರ್ ಕಡಿಮೆ ಡಯಟ್ ಕಡಿಮೆ ಮಾಡಿ ಜಾಸ್ತಿ ಈ ಹಣ್ಣು ಹಂಪಲ ಮತ್ತು ತರಕಾರಿ ಸೇವನೆ ಜಾಸ್ತಿ ಮಾಡಿದಾಗ ಅದು ಸಾಕಷ್ಟು ಸಹಾಯ ಮಾಡುತ್ತೆ. ಮತ್ತು ದೇ ಲಿವ್ ಹೆಲ್ತಿ ಲೈಫ್ ಸ್ಟೈಲ್, ನೋ ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಯಾವ ರೀತಿ ನಿಭಾಯಿಸ್ಬೋದು, ಅವೆಲ್ಲ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಲೈಫ್ ತುಂಬ ಸಂತೋಷವಾಗಿರುತ್ತೆ. ಮತ್ತು ಆಲ್ವೇಸ್ ರಿಮೆಂಬರ್ ದ್ಯಾಟ್ ಡಯಾಬಿಟಿಸ್ ಬಂದಾಗ ನಾವು ಫೋಕಸ್ ಮಾಡ್ತೀವಿ ಶಾರೀರಿಕ ಕಾಯಿಲೆ ಅಂತ, ಬಟ್ ಆಲ್ವೇಸ್ ಡಯಾಬಿಟಲ್ಲಿ ಮಾನಸಿಕ ಕಾಯಿಲೆನೂ ಇರುತ್ತೆ. ಅವ್ರಿಗೆ ಯಾವುದೊಂದು ವ್ಯಕ್ತಿ ನಮ್ಮಲ್ಲಿ ಬಂದಾಗ ಆತನಿಗೆ ಖಿನ್ನತೆ ಮತ್ತು ಆತಂಕ ಮತ್ತು ಡಯಾಬಿಟಿಸ್ ಸ್ಕ್ರೀನ್ ಮಾಡಿ ಅದಕ್ಕೆ ತಕ್ಕಾಗಿ ಡಾಕ್ಟರು ಅದಕ್ಕೆ ಔಷಧಿ ನೀಡ್ಬೋದು ಅಥವಾ ಕೌನ್ಸಿಲಿಂಗ್ ನೀಡ್ಬೋದಾಗಲಿ, ಅದಕ್ಕೆ ರೆಫರ್ ಟು ಮನಃಶಾಸ್ತ್ರಜ್ಞರು ಅಥವಾ ಮನೋತಜ್ಞರು ರೆಫರ್ ಮಾಡ್ಬೋದು. ಇಲ್ಲಿಯವರೆಗೆ ಮಧುಮೇಹಿಗಳಲ್ಲಿ ಮಾನಸಿಕ ಸಮಸ್ಯೆಗಳು ಯಾಕಾಗಿ ಬರುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ನಮಗೆ ವಿವರಿಸಿದ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಥ್ಯಾಂಕ್ ಯು. ನಮಸ್ತೆ. ಜೀವನ ಶೈಲಿಯ ಕಾಯಿಲೆಯಾದಂತಹ ಮಧುಮೇಹ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇರುವಂತಹ ಸಂಬಂಧವನ್ನ ನಾವು ಇದುವರೆಗೆ ತಿಳಿದುಕೊಂಡ್ವಿ. ಹಾಗೆಯೇ ಮಧುಮೇಹಿಗಳಲ್ಲಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳಿರುತ್ತೆ, ಅದರ ಪರಿಣಾಮ ಏನು, ಹಾಗೂ ಅದರಿಂದ ಆಪ್ತ ಸಲಹೆ ಏನಾದರೂ ಪ್ರಯೋಜನವನ್ನ ಉಂಟು ಮಾಡುತ್ತಾ ಎಂಬುದನ್ನು ವಿವರಿಸಲು ಇದೇ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮತ್ತೊಬ್ಬ ಸಂಪನ್ಮೂಲ ತಜ್ಞರು. ಕೋಲಾರದ ಶ್ರೀ ದೇವರಾಜ್ ಅರಸು ವೈದ್ಯಕೀಯ ಕಾಲೇಜಿನ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಮತ್ತು ಚಿಕಿತ್ಸಾ ಮನೋತಜ್ಞರಾಗಿರುವಂತಹ ಡಾಕ್ಟರ್ ಜಗದೀಶ್ ಎಸ್ಎನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ಈಗ ಮಧುಮೇಹ ಇದೆ ಅಂತ ಹೇಳಿ ಖಚಿತವಾದ ಮೇಲೆ ವೈದ್ಯರು ಅದನ್ನ ಹೇಳ್ತಾರೆ ವ್ಯಕ್ತಿಗೆ, ನಿಮಗೆ ಮಧುಮೇಹ ಇದೆ ಅಂತ ಹೇಳಿ. ಆಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಗುವಂತಹ ಪರಿಣಾಮ ಏನು? ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂಥ ಒಂದು ಜೀವನ ಶೈಲಿಯಲ್ಲಿ ಜೀವನವನ್ನು ಸಾಗಿಸ್ಕೋತಾ ಹೋಗ್ತಿರ್ತಾರೆ. ಅಂತಹ ವ್ಯಕ್ತಿ ವೈದ್ಯರ ಬಳಿ ಹೋದಾಗ ತಪಾಸಣೆಗೆಂದು ಹೋದಾಗ ವೈದ್ಯ ನಿನಗೆ ಸಕ್ಕರೆ ಕಾಯಿಲೆ, ಈ ಮಧುಮೇಹವನ್ನು ಆಡು ಭಾಷೆಯಲ್ಲಿ ಸಕ್ಕರೆ ಕಾಯಿಲೆ ಅಂತ ಕರೀತಾರೆ, ಇಲ್ಲ ಸಿಹಿಮೂತ್ರ ರೋಗ ಅಂತ ಕರೀತಾರೆ. ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದಾಗ ವ್ಯಕ್ತಿ ಆಗಿಂದ ಮಾನಸಿಕ ಆಘಾತಕ್ಕೊಳಗಾಗ್ತಾನೆ. ಯಾಕಂದರೆ ತನ್ನ ಒಂದು ಸಹಜವಾದಂಥ ಜೀವನಕ್ಕೆ ಅದೊಂದು ಆಘಾತ ತರತಕ್ಕಂಥ ಒಂದು ವಿಷಯವಾಗಿರುತ್ತೆ ಆ ಒಂದು ಮೂಮೆಂಟಲ್ಲಿ.
ಆ ಕೂಡಲೇ ಆತ ಒಂದು ದುಃಖ ತಪ್ತನಾಗ್ತಾನೆ, ಆತಂಕಕ್ಕೊಳಗಾಗ್ತಾನೆ, ಒಂದು ಒತ್ತಡಗಳಿಗೆ ಒಳಗಾಗ್ತಾನೆ, ಈ ಹೀನಾಯ ಭಾವ ಆವರಿಸ್ಕೊಬಿಡುತ್ತೆ. ಮತ್ತು ತನ್ನ ಆಹಾರ ಶೈಲಿ ಏನಿರುತ್ತೆ ಅದನ್ನು ಬದಲಾಯಿಸ್ಕೋಬೇಕು ಅನ್ನತಕ್ಕಂಥ ಯೋಚನೆಗೊಳಗಾಗ್ತಾನೆ. ಮತ್ತು ಈ ಸಕ್ಕರೆ ಕಾಯಿಲೆಯಿಂದ ಮುಂದೆ ಒದಗಬಹುದಾದಂತಹ ಒಂದು ರೋಗಗಳು ಅಂದರೆ ಹೃದಯಾಘಾತ ಆಗ್ಬೋದು, ಇಲ್ಲ ರಕ್ತನಾಳಗಳ ತೊಂದರೆ ಆಗ್ಬೋದು, ರಕ್ತದೊತ್ತಡ ಬರ್ಬೋದು, ಮೋಹನ್ ರೆಡ್ಡಿ ಸರ್ ಹೇಳ್ದಂಗೆ ಕಣ್ಣಿನ ತೊಂದರೆ ಆಗುತ್ತೆ, ಕಿಡ್ನಿ ವೈಫಲ್ಯ, ಇವೆಲ್ಲವೂ ಬರತಕ್ಕಂಥ ತನಗೆ ಬಂದ್ಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿ ಆತಂಕದಲ್ಲಿ ಕೂಡ ಇರ್ತಾನೆ. ಮತ್ತು ದೈಹಿಕ ಬದಲಾವಣೆ ಆಗುತ್ತೆ. ಅಂದರೆ ಸಕ್ಕರೆ ಕಾಯಿಲೆ ಬಂದಿದೆ ಅಂದ ತಕ್ಷಣ ಆತ ಔಷಧಿಗಳು ತಗೊಳ್ಳೇಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ ಥರ ಔಷಧಿಗಳನ್ನು ತಗೊಳ್ಳೋಕ್ಕೆ ಶುರು ಮಾಡಿದಾಗ ಅದರ ಅಡ್ಡ ಪರಿಣಾಮಗಳಾದಂತೆ ಒಬೆಸಿಟಿ, ಅಂದರೆ ತೂಕ ಹೆಚ್ಚಾಗ್ತೀನೇನೋ ನಾನು, ಇಲ್ಲ ಇನ್ನೇನೋ ನಾವು ಬೇರೆ ಮಾತ್ರೆಗಳಿಂದ ಆ ಔಷಧಿಗಳಿಂದ ಬೇರೆ ಇನ್ನೇನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಆತಂಕಕ್ಕೊಳಗಾಗ್ತಾನೆ. ಮತ್ತು ಸಾಮಾಜಿಕ ಬಂಧಗಳಿಂದ ಸ್ವಲ್ಪ ದೂರ ಉಳಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಪ್ಪ ಅಂದರೆ ಈ ಫಾರ್ ಎಕ್ಸಾಂಪಲ್ ಎಲ್ಲ ಹುಡುಗರು ಹೊರಗಡೆ ಎಲ್ಲ ಒಂದು ಹೋಟೆಲ್ಗೆ ಹೋದಾಗ ಒಂದು ಕಾಫಿ ಟೀ ಕುಡಿಬೇಕಾದ್ರೆ, ಒಂದು ಇದು ಮಾಡಬೇಕಾದ್ರೆ ಆತ ಅಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗತ್ತೆ, ನನಗೆ ಶುಗರ್ಲೆಸ್ ಕೊಡಿ, ಸಕ್ಕರೆ ಇಲ್ದಿರತಕ್ಕಂಥ ಒಂದು ಇದು ಕೊಡಿ. ಆಗ ತನ್ನಲ್ಲೇ ಅವನಿಗೆ ಗೊತ್ತಿಲ್ಲದೆ ತನಗೆಲ್ಲಿ ಒಂದು ಕೀಳಿರಿಮೆ ಬರ್ಬೋದು ಅನ್ನೋತಕ್ಕಂಥ ಇದೆಲ್ಲವೂ ಒಂದು ಪರಿಣಾಮಗಳಾಗಿರುತ್ತೆ, ಮಾನಸಿಕ ಪರಿಣಾಮಗಳು. ತಕ್ಷಣ ಗೊತ್ತಾದಾಗ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಇವೆಲ್ಲ ಪರಿಣಾಮಗಳು ಆತನ ಮನಸ್ಸಿನ ಮೇಲೆ ಬೀಳುತ್ತದೆ ಮೇಡಮ್. ಈಗ ಈ ರೀತಿ ಪರಿಣಾಮವನ್ನು ಬೀರೋದು ನಿಜ, ಆದರೆ ಗೊತ್ತಾದ ನಂತರ ಮಾನಸಿಕವಾಗಿ ಅವರು ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ? ಓಕೆ, ವ್ಯಕ್ತಿ ಈ ಥರ ಒಂದು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅದರ ಬಗ್ಗೆ ಅವನು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಫಸ್ಟು ವ್ಯಕ್ತಿ ನನಗೇನಾಗಿದೆ, ಓಕೆ ಶುಗರ್ ಬಂದಿದೆ ನನಗೆ, ಅದನ್ನು ಏನು ಮಾಡಬೇಕು ಅಂದರೆ ಆರೋಗ್ಯದಲ್ಲಿ ಯಾವ್ಯಾವ ಥರ ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ. ಮತ್ತು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಓಕೆ ಇದು ನನಗಾಗಿದೆ, ಇದನ್ನು ನಾನು ಯಾವ ಥರ ಸಂಭಾಳಿಸ್ಕೊಂಡು ಹೋಗಬೇಕು, ಯಾವ ರೀತಿಯಾದಂಥ ಒಂದು ದೈಹಿಕ ಆ್ಯಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳು, ವ್ಯಾಯಾಮಗಳು, ಮತ್ತು ಆಹಾರ ಮಾನಿಟರಿಂಗ್ ಹೆಂಗೆ ಮಾಡ್ಕೋಬೇಕು, ಅಂದರೆ ಲಘುವಾದ ಆಹಾರ, ಡಾಕ್ಟರ್ಗಳ ಸಲಹೆ ಪಡಿಬೇಕು, ಡಾಕ್ಟರ್ಗಳು ಏನು ಹೇಳ್ತಾರೆ ಅವನ್ನೆಲ್ಲವನ್ನು ಒಂದು ಪಾಲಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಒಂದು ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಮತ್ತು ಭಾವನೆಗಳನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಮಧುಮೇಹಿ ಅಂತ ಬಂದಾಗ ತನಗೆ ಗೊತ್ತಿಲ್ಲದೆ ಕೆಲವೊಂದು ಮಾನಸಿಕ ಒತ್ತಡಗಳಿಗೆ ಒಳಗಾಗಿ ಕೋಪ ಬರತಕ್ಕಂಥದ್ದು ಇರುತ್ತೆ, ಆತಂಕಕ್ಕೊಳಗಾಗತಕ್ಕಿರುತ್ತೆ, ದುಃಖ ತಪ್ತನಾಗಿರ್ತಕ್ಕ ಅವುಗಳನ್ನೆಲ್ಲ ಅವನು ಅದಕ್ಕೆ ತಕ್ಕನಂಗೆ ಅವನು ಅದನ್ನು ಹೇಗೆ ಸಹಕರಿಸಿಕೊಂಡು ಅದನ್ನು ಹೇಗೆ ಹಿಡಿತದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಕೂಡ, ಜೀವನದಲ್ಲಿ ಹೇಗೆ ಅದನ್ನು ಜೊತೆಯಲ್ಲಿ ಹೇಗೆ ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಕಲಿತಕ್ಕಂಥದ್ದು ಒಂದಾಗಿರುತ್ತೆ. ಮತ್ತು ಆತನಿಗೆ ಕೆಲವೊಂದು ವೈದ್ಯರ ಬಳಿಗೆ ಹೋದಾಗ ಅದನ್ನ ಕೆಲವೆಲ್ಲ ಹೇಳ್ಕೊಳ್ಳಿಕ್ಕಾಗಲ್ಲ. ಅಂಥ ಟೈಮಲ್ಲಿ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆ ಅಂದರೆ ಬರವಣಿಗೆಗಳು ಮೂಲಕ ಏನೇನು ಆಗುತ್ತೆ ಆತ ತನ್ನೊಂದು ಬರವಣಿಗೆ ಮೂಲಕ ಬರೆದಿಟ್ಕೊಳ್ಳುವಂತಕ್ಕಂಥದ್ದು, ಅದನ್ನು ವೈದ್ಯರಲ್ಲಿಗೆ ಹೋಗಿ ಅದನ್ನು ಆತನಿಗೆ ಹೇಳೋಕ್ಕಾಗದೇ ಇರೋಂಥ ಇದನ್ನು ಹೇಳಲಿಕ್ಕೆ, ತನ್ನ ತೊಂದರೆಗಳನ್ನ ಹೇಳ್ಕೊಳ್ಳಿಕ್ಕೆ ಅದು ತುಂಬ ಉಪಯುಕ್ತವಾಗುತ್ತೆ, ಅನುಕೂಲ ಆಗುತ್ತೆ. ಅದರಿಂದ ವೈದ್ಯರಿಗೂ ಅನುಕೂಲ ಆಗುತ್ತೆ, ಆತನಿಗೆ ಒಂದು ಸರಿಯಾದಂಥ ಒಂದು ಚಿಕಿತ್ಸೆ ನೀಡೋದಕ್ಕೆ. ಮತ್ತು ಗುರಿಗಳು ತನ್ನ ಸಹಜವಾದ ಜೀವನದಲ್ಲಿದ್ದಾಗ ತನ್ನದೇ ಆದಂಥ ಕೆಲವೊಂದು ಗುರಿಗಳಿರುತ್ತೆ. ಆ ಗುರಿಗಳು ನಾನು ತಲುಪ್ತೇನೋ ಇಲ್ಲೋ, ಏನಾಗುತ್ತೋ, ಈ ಥರ ಒಂದು ಭಾವನೆಗಳು ಬೆಳೆಸ್ಕೊಳ್ಳದೆ ಆ ಗುರಿಯನ್ನು ಮುಟ್ಟೋದಕ್ಕೆ ಹಂತವಾಗಿ ಅವನ್ನ ಒಂದೇ ಸಾರಿಗೆ ಒಡನೆ ಮಾಡೋಕ್ಕಾಗದಿದ್ರು ಅದನ್ನು ಹಂತವಾಗಿ ನಾನು ಅದನ್ನ ಪೂರ್ತಿ ಮಾಡ್ಕೋಬಲ್ಲೆ ಅಂತಕ್ಕಂಥ ಒಂದು ಗುಣಮಟ್ಟವನ್ನು ಬೆಳೆಸ್ಕೋಬೇಕಾಗಿ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಆರೋಗ್ಯಕರ ತಂತ್ರಗಳನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಆಹಾರದ ವಿಷಯದಲ್ಲಿ ಇರಬಹುದು ಅಥವಾ ವ್ಯಾಯಾಮಗಳು ಅಷ್ಟೇ. ಅದು ಲಘುವಾಗಿರ್ಬೇಕು. ಡಾಕ್ಟರ್ಗಳು ಹೇಳ್ದಾಗೆ ನಾನು ತೊಂದರೆ ಸುಮಾರು ಜನಗಳಲ್ಲಿ ಆಗತ್ತಿದು, ನನಗೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ, ನನಗೆ ಸಕ್ಕರೆ ಪೂರ್ತಿ ಕ್ಲಿಯರ್ ಮಾಡ್ಕೊಬಿಡ್ತೀನಿ, ನಾನು ಸಕ್ಕರೆ ಇಲ್ದಿರ ಮಾಡ್ಕೊಬಿಡ್ತೀನಿ ಅಂತ ಕೆಲವರು ಊಟಗಳೇ ಬಿಟ್ಬಿಡುತ್ತದು. ಆ ಥರದೆಲ್ಲ ಅದಕ್ಕೆ ವೈದ್ಯರಲ್ಲಿಗೆ ಹೋಗಿ ವೈದ್ಯರಿಂದ ಸರಿಯಾದಂತಹ ಒಂದು ಮಾಹಿತಿಯನ್ನು ಪಡೆದು ಅದನ್ನು ಅನುಸರಿಸೋದು ತುಂಬಾ ಉತ್ತಮ ಅಂತ ಅನಿಸುತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆ ಎದುರಾದಾಗ ಅದರ ಬಗೆಗೆ ಫುಲ್ ಮಾಹಿತಿ ಏನಿರುತ್ತೆ ಅದನ್ನ ಪಡೆಯೋದು ಕೂಡ ತುಂಬಾ ಮುಖ್ಯ. ಅಂದ್ರೆ ಅದರ ಶಿಕ್ಷಣ ಅದರ ಬಗ್ಗೆ ಏನಿರುತ್ತೋ ಅದರಲ್ಲಿ ಒಂದು ಭಾಗವಹಿಸಬೇಕಾಗತ್ತಲ್ವಾ ಡಾಕ್ಟ್ರೆ? ಹೌದು. ಯಾವ ರೀತಿಯಾಗಿ ಬರುತ್ತೆ, ಹೇಗೆ ಇಟ್ಕೊಂಡ್ರೆ ಸರಿಯಾಗಿರುತ್ತೆ, ಕಾಯಿಲೆಯ ಬಗ್ಗೆ ಜ್ಞಾನವನ್ನ ಹೊಂದುವಂತದ್ದು ತುಂಬಾ ಮುಖ್ಯವಾಗಿರುತ್ತೆ. ಅದಕ್ಕೆ ಅದರ ಬಗ್ಗೆ ಶಿಕ್ಷಣ ಪಡಿಬೇಕು. ಅದು ವೈದ್ಯರಿಗೆ ಹೋದಾಗ ತನ್ನ ಒಂದು
ತೊಂದರೆಗಳನ್ನ ಹೇಳಿದಾಗ ಅವ್ರು ಹೇಳ್ತಾರೆ ಈ ತರ ಮಾಡಿ ನಿಮ್ಗೆ ಈ ಲೆವೆಲ್ ಅಲ್ಲಿ ಇದೆ ಸಕ್ಕರೆ ಕಾಯಿಲೆ ಅನ್ನತಕ್ಕಂಥದ್ದು ಈ ಲೆವೆಲ್ ಇದೆ, ಇದನ್ನ ಈ ಲೆವೆಲ್ ಅಂದ್ರೆ 100ರಿಂದ 120 140 ಒಳಗಡೆ ಮ್ಯಾನೇಜ್ ಮಾಡಬೇಕು, ತೀರಾ ಕೆಳಕ್ಕೂ ಹೋಗಬಾರ್ದು, ತೀರಾ ಅದಕ್ಕಿಂತ ಹೆಚ್ಚಿಗೂ ಹೋಗ್ಕೂಡುದು, ಈ ತರದ ಎಲ್ಲ ಒಂದು ಮಾಹಿತಿ ವೈದ್ಯರು ಕೊಡೋದ್ರಿಂದ ಅವನು ಅದನ್ನ ಪಾಲಿಸೋದು ತುಂಬಾ ತನ್ನ ಜೀವನಕ್ಕೆ ಒಳಿತಾಗಿರುತ್ತೆ. ಅಂದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನ ಅವರು ಪಾಲಿಸಬೇಕಾಗುತ್ತೆ ಅನ್ನೋದು ಅಷ್ಟೇ. ಈಗ ಈ ರೀತಿಯಾದಂತಹ ಒಂದು ಮಧುಮೇಹ ಬಂದಿದೆ ಅಂತಾದಾಗ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರಬೇಕಾದ್ರೆ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿನದ್ದು? ಕುಟುಂಬದವರ ಮಾತ್ರ ಬಹಳ ತುಂಬಾ ಪ್ರಾಮುಖ್ಯತವಾದಂತಹ ಒಂದು ಪಾತ್ರವನ್ನು ಕುಟುಂಬ ವಹಿಸಬೇಕಾಗತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಅಂತ ಬಂದಾಗ ಅವನು ಮಾನಸಿಕ ಆಘಾತಕ್ಕೆ ಒಳಗಾಗ್ತಾನೆ. ಅವನೊಬ್ಬನೇ ಅಲ್ಲದೆ ಪೂರ್ತಿ ಕುಟುಂಬ ಕೂಡ ಮಾನಸಿಕ ಆಘಾತಕ್ಕೆ ಒಳಗಾಗುತ್ತೆ. ಅಂದ್ರೆ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಬಿಕಾಸ್ ಅದನ್ನೇ ಒಂದು ಕುಟುಂಬ ಅಂತ ಹೇಳ್ಬೇಕಾದ್ರೆ, ಒಂದು ಪರಿವಾರ ಅನ್ಬೇಕಾದ್ರೆ ಆ ಬಂಧಗಳೇ ತೋರಿಸುತ್ತೆ ಅದು. ಸೊ ಅಂತ ಒಂದು ಸಮಯಗಳಲ್ಲಿ ಕುಟುಂಬ ಆತನಿಗೆ ಧೈರ್ಯವನ್ನು ನೀಡತಕ್ಕಂಥದ್ದು. ಧೈರ್ಯ ನೀಡಬೇಕಾದ್ರೆ ಏನ್ ಮಾಡಬೇಕು, ಟೈಮ್ ಕರೆಕ್ಟ್ ಆಗಿ ಆತನಿಗೆ ಯಾವ ಆಹಾರ ಕೊಡಬೇಕು, ಯಾವುದು ಕೊಡಬಾರ್ದು. ಎರಡನೇದು ಆತನಿಗೆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಒದಗಿಸತಕ್ಕಂಥದ್ದು. ಮತ್ತೆ ಇನ್ನು ಟೈಮ್ ಕರೆಕ್ಟ್ ಆಗಿ ಡಾಕ್ಟರ್ಗಳ ಹತ್ರ ಫಾಲೋ ಅಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮರು ಪರೀಕ್ಷೆಗೆ ಕರೆದುಕೊಂಡು ಹೋಗತಕ್ಕಂಥದ್ದು. ಅವೆಲ್ಲ ಮಾಡೋದ್ರಿಂದ ಆತನಿಗೆ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವುದಕ್ಕಾಗತ್ತೆ. ಮತ್ತೆ ಸುಮಾರು ಜನ ಸಕ್ಕರೆ ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳು ಲೇಸಿನೆಸ್ ನಿರಾಶಾದಾಯಕರಾಗ್ತಾರೆ, ಯಾವುದರಲ್ಲಿ ಉತ್ಸಾಹ ಕಳ್ಕೊಬಿಡ್ತಾರೆ. ಬೆಳಗ್ಗೆ ಎದ್ದು ಡಾಕ್ಟರ್ ಹೇಳಿರ್ತಾರೆ ಮಾರ್ನಿಂಗ್ ಎದ್ದು ವಾಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ ಅಂದಾಗ ಅವರು ಯಾವುದರಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಅಂತಹ ಒಂದು ಸಮಯದಲ್ಲಿ ಕುಟುಂಬದ ವ್ಯಕ್ತಿಗಳು ಅವರ ಜೊತೆ ನಿನ್ನ ಜೊತೆ ನಾವು ಇದೀರಿ ಬಾ ಅಂತ ಬಲವಂತ ಮಾಡಿ ಆತನಿಗೆ ಒಂದು ಮನವೊಲಿಕೆ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ, ಇಲ್ಲ ಊಟ ತಿಂತಕ್ಕಂಥ ಊಟದ ಸುಮಾರು ಜನಕ್ಕೆ ಡಾಕ್ಟರ್ಸ್ ರಾಗಿ ಬಾಲ್ ಯೂಸ್ ಮಾಡಿ ಒಳ್ಳೆ, ಸುಮಾರು ಜನಕ್ಕೆ ಅದು ರಾಗಿ ಬಾಲ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಕೆಲವರಿಗೆ ಅದು ನೋಡಿದ್ರೆ ಇಷ್ಟನೂ ಆಗೋದಿಲ್ಲ, ಆದರೂ ಅದನ್ನ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಕುಟುಂಬದವರು ಅವರ ಮನವೊಲಿಸಿ ಅದನ್ನ ಬೇರೆ ಬೇರೆ ರೀತಿಗಳಲ್ಲಿ ಅಂದ್ರೆ ಗಂಜಿ ಮಾಡಿಕೊಡೋದಾಗ್ಲಿ, ರೊಟ್ಟಿ ಮಾಡಿಕೊಡೋದಾಗ್ಲಿ, ಆ ಒಂದು ಪದಾರ್ಥದಿಂದ ಬೇರೆ ಇತರೆ ತಿಂಡಿಗಳ ರೂಪದಲ್ಲಿ ಮಾಡಿ ಅವರಿಗೆ ಅದನ್ನ ಸೇರಿಸತಕ್ಕಂಥ ಕೆಲಸ ಮಾಡೋದ್ರಿಂದ ಕುಟುಂಬದ ಮಹತ್ವ ತುಂಬಾ ಉಪಯುಕ್ತವಾಗುತ್ತೆ. ನಂತರ ಕುಟುಂಬದವರು ಫಸ್ಟ್ ಇದೆಲ್ಲ ಮಾಡ್ಬೇಕಾದ್ರೆ ಅವರು ಡಾಕ್ಟರ್ಸ್ಗಳ ಬಳಿಗೆ ಹೋಗಿ ಆ ರೋಗದ ಸಕ್ಕರೆ ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದ್ರಿಂದ ಅವರು ರೋಗಿಯನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು, ಅಂದ್ರೆ ಹೇಗೆ ಆತನನ್ನ ಸಂಭಾಳಿಸಬಹುದು ಅನ್ನೋದನ್ನ ಕಲ್ತ್ಕೊಂಡು ಅವನಿಗೂ ಪ್ರೋತ್ಸಾಹನ ನೀಡಿ ಕರ್ಕೊಂಡು ಹೋಗುತ್ತೆ. ಮತ್ತೆ ದೈಹಿಕ ಮಾರ್ನಿಂಗ್ ಎದ್ದು ವಾಕ್ ಹೋಗೋಣ ಅಂದ್ರೆ ಬರೋದಿಲ್ಲ, ಮಲ್ಗೆ ಇರ್ತಾರೆ, ನಿರಾಶೆ ಇರ್ತದೆ. ಸೊ ಅಂತ ಒಂದು ಸಮಯಗಳಲ್ಲಿ ಮನೆದ ಹೆಂಡತಿಗೆ ಗಂಡನಾಗಲಿ ನಮ್ಮ ಮಕ್ಕಳಾಗ್ಲಿ ಅವ್ರನ್ನ ಸ್ಫೂರ್ತಿ ತುಂಬಿಸಿ ಮೋಟಿವೇಟ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋದು. ಹೊರಗಡೆ ಬರೋವರೆಗೂ ಅವ್ರಿಗೆ ಅದಿರುತ್ತಷ್ಟೇ. ಒಂದ್ ಸಾರಿ ಅವ್ರು ಹೊರಗಡೆ ಬಂದ ನಂತರ ಅವರು ಸರಿ ಹೋಗುತ್ತೆ, ಆ ಪರಿಸರಕ್ಕೆ ಹೊಂದ್ಕೋತಾರೆ. ಇದೆಲ್ಲ ಮಾಡೋದ್ರಿಂದ ಕುಟುಂಬದಲ್ಲಿ ಅವನಿಗೆ ಒಂದು ಧನಾತ್ಮಕವಾಗಿ ಯೋಚನೆ ಮಾಡತಕ್ಕಂಥ ಒಂದು ಶಕ್ತಿ ಬರುತ್ತೆ. ಅಂದ್ರೆ ಸಕ್ರಿಯವಾಗಿರ್ತಾನೆ ಎಲ್ಲದರಲ್ಲೂ. ಸೊ ಅವನಿಗೆ ಧೈರ್ಯ ಬರುತ್ತೆ. ಯಾವಾಗ ಅವನಿಗೆ ಧೈರ್ಯ ಬರುತ್ತೋ ಆತ್ಮವಿಶ್ವಾಸ ತಾನಾಗೆ ಬರುತ್ತೆ. ಯಾವಾಗ ಆತ್ಮವಿಶ್ವಾಸ ಬರುತ್ತೋ ಅವನು ರೋಗನ ಈಸಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಇವರಿಗೆ ಮತ್ತೆ ಇನ್ನೊಂದು ಸೊ ಎರಡನೇದು ನಿರ್ವಹಣೆ. ಕುಟುಂಬದವರು ನಿರ್ವಹಣೆ ಮತ್ತೆ ಇದು ಮಾತ್ರೆಗಳು ತಗೊಳ್ಳೋದು ಮರಿತಾನೆ, ಕೆಲಸ ಇರುತ್ತೆ ಇನ್ನೊಂದಿರುತ್ತೆ ಅಂತ ಮರ್ತು ಬಿಡ್ತಾನೆ. ಸೊ ಅಂತ ಟೈಮಲ್ಲಿ ಕುಟುಂಬದವರು ನೋಡು ಈ ಟೈಮ್ಗೆ ನೀನು ಮಾತ್ರೆ ತಗೋಬೇಕು ಕೊಡಬೇಕು, ಅದನ್ನು ಕುಟುಂಬದವರು ತಮಗೆ ಆಗಿದ್ದ ಒಂದು ರೀತಿಯಲ್ಲಿ ಅದನ್ನು ನೋಡಿಕೊಂಡು ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಸೊ ಅದಷ್ಟು ಚೆನ್ನಾಗಿ ಅನ್ಸುತ್ತೆ. ಅಂದ್ರೆ ಭಾವನಾತ್ಮಕವಾಗಿ ಮತ್ತೆ ಇನ್ನೊಂದು ಆಘಾತಕಾರಿ ನಿರ್ವಹಣೆ, ಆಪತ್ತಿನ ನಿರ್ವಹಣೆ ಅನ್ನೋದು ಒಂದು ಬರುತ್ತೆ. ಹೇಗಪ್ಪ ಅಂದ್ರೆ ಈ ಆಪತ್ತಿನ ನಿರ್ವಹಣೆ ಅಂದ್ರೆ ಈ ಮಾತ್ರೆಗಳು ತಗೊಳ್ದಿರಾ ಇನ್ನೊಂದು ಆದಾಗ ನಮ್ಮ ಡಾಕ್ಟರ್ ಮೋಹನ್ ರೆಡ್ಡಿ ಸರ್ ಹೇಳ್ದಂಗೆ ಹೈಪರ್ಗ್ಲೈಸಿಮಿಯಾ ಇಲ್ಲ ಹೈಪೋಗ್ಲೈಸಿಮಿಯಾ ಅಂದ್ರೆ ಸಕ್ಕರೆಯ ಅಂಶ ಹೆಚ್ಚಾದಾಗ ಸಾಯುವಂತ ಪರಿಸ್ಥಿತಿ ಕೂಡಲೇ ಸಾಯತಕ್ಕಂಥ ಒಂದು ಪರಿಸ್ಥಿತಿಗಳು ಕಮ್ಮಿ ಇರುತ್ತೆ. ಅದೇ ರೀತಿ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆದಾಗ ಸಾಯತಕ್ಕಂತ ಚಾನ್ಸಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ತುರ್ತು ಪರಿಸ್ಥಿತಿಗಳು ಜಾಸ್ತಿ ಇರುತ್ತೆ. ಅಂತ ಒಂದು ಟೈಮಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಪ್ರತಿಯೊಂದು ಡಾಕ್ಟರ್ಸ್ ಹೇಳಿರ್ತಾರೆ ಜೋಬಲ್ಲಿ ಸಕ್ಕರೆ ಚಾಕ್ಲೇಟ್ ಇಟ್ಕೊಂಡು ಓಡಾಡಿ, ಇಲ್ಲ ಯಾವ್ದಾದ್ರು ಒಂದು ಸಿಹಿ ಪದಾರ್ಥ ಇಟ್ಕೊಂಡು ಓಡಾಡಿ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ ಯಾವ್ದಾದ್ರು ಸಡನ್ ಆಗಿ ಸುಸ್ತಾದಾಗ, ಆಯಾಸ ಆದಾಗ, ತನ್ನ ಕೈಲಿ ಏನು ಆಗ್ತಿಲ್ಲ ಅಂತ ಅನಿಸಿದಾಗ ಕೂಡಲೇ ಒಂದು ಸಿಹಿಯನ್ನ ಪದಾರ್ಥವನ್ನು ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ರಕ್ತದಲ್ಲಿನ ಗ್ಲೂಕೋಸ್ ಇದು ಹೆಚ್ಚಾಗಿ
ವೈದ್ಯರ ಬಳಿ ಹೋಗುವವರೆಗೂ ಆತ ಒಂದು ಅಪಘಾತದ ಒಂದು ಇದರಿಂದ ಇದು ಚೆನ್ನಾಗಿ ಇದಾಗ್ಬೋದು ಅಂತ ಅನ್ಸುತ್ತೆ, ಸೇವ್ ಆಗ್ಬೋದು ಅಂತ ಅನ್ಸುತ್ತೆ. ಈಗ ಇಂಥವರಿಗೆ ಆಪ್ತ ಸಲಹೆಯನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಮತ್ತೆ ಅದರಿಂದ ಪ್ರಯೋಜನ ಇದೆಯಾ ಡಾಕ್ಟ್ರೆ? 100% ಪ್ರಯೋಜನ ಇದೆ. ಆದ್ರೆ ಜನಗಳಲ್ಲಿ ಆ ಒಂದು ಇದು ಏನಪ್ಪಾ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಬರಬೇಕು ಜನಗಳಿಗೆ. ಏನಪ್ಪಾ ಅಂದ್ರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಇದಾಗಿದೆ ಅಂದಾಗ ಆತನಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಫಿಸಿಷಿಯನ್ಸ್ ಹತ್ರ ಹೋಗಿ ಬರ್ತಾರೆ, ವೈದ್ಯರಲ್ಲಿಗೆ ಹೋಗಿ ಬರ್ತಾರೆ. ವೈದ್ಯರು ಏನ್ ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅಂದ್ರೆ ಮಾತ್ರೆಗಳು ಕೊಡ್ತಾರೆ, ಚಿಕಿತ್ಸೆ ಕೊಟ್ಟು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತೇಳಿ ಕೊಟ್ಟು ಕಳಿಸ್ಕೊಡ್ತಾರೆ. ಆ ನಂತರದಲ್ಲಿ ಈಗ ನಮ್ಮ ಡಾಕ್ಟರ್ ಮೋಹನ್ ರೆಡ್ಡಿ ಸರ್ ಹೇಳಿದ್ರು, ಫಲಾಹಾರ ಅದು ಇದು ತಗೋಬೇಕು, ಫೈಬರ್ ಕಂಟೆಂಟ್ಸ್ ಇರೋ ಜಾಸ್ತಿ ತಗೊಳ್ಳಿ, ಫೈನ್, ಸಂತೋಷ. ಆದರೆ ಕೆಲವೊಂದು ಫಲಗಳು ಅದು ಅಪಾಯಕಾರಿಯಾಗಿರ್ತದೆ. ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ ಇರತಕ್ಕಂಥ ವ್ಯಕ್ತಿಗೆ ಮಾವಿನ ಹಣ್ಣು ತಿನ್ನೋದಕ್ಕೆ ಇದು ಮಾಡೋದಿಲ್ಲ, ಅಡ್ವೈಸ್ ಮಾಡೋದಿಲ್ಲ. ಅಂಥದ್ದೆಲ್ಲ ಎಲ್ಲಿ ಸಿಕ್ಕುತ್ತೆ? ಅಂಥವೆಲ್ಲ ನಮ್ಮ ಆಹಾರ ತಜ್ಞರಿರ್ತಾರೆ, ಅವ್ರ ಬಳಿಲಿ ಹೋಗ್ಲಿಕ್ಕೆ ನಮ್ಮ ಹತ್ರ ಬಂದ್ರೆ ಸಲಹೆ ಮಾಡ್ತೀವಿ. ಅಂದ್ರೆ ಡಾಕ್ಟರ್ಸ್ ಸಲಹೆ ಮಾಡ್ತಾರೆ ಅವ್ರಿಗೆ, ಇಂಥ ಕಡೆ ಹೋಗಿ. ಮತ್ತೆ ಬೇರೆ ಇನ್ನೂ ಕಾಯಿಲೆಗಳು, ಇದು ಎಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಆಯ್ತು, ಡಯಾಲಿಸಿಸ್ಗೆ ಹೋಗ್ಬೇಕಾಯ್ತು. ಆ ಡಯಾಲಿಸಿಸ್ಗೆ ಹೋಗೋದಕ್ಕೆ ಲಾಸ್ಟಲ್ಲಿ ಬರ್ತಕ್ಕಂಥ ಒಂದು ಹಂತವಾಗಿರುತ್ತೆ ಡಯಾಲಿಸಿಸ್ ಅನ್ನೋದು. ಅದಕ್ಕೂ ಮುಂಚೆನೆ ಅದು ಹಲವಾರು ಸೂಚನೆಗಳು ಕೊಡುತ್ತೆ. ಅಂದ್ರೆ ದೃಷ್ಟಿ ತೊಂದರೆ ಆಗತಕ್ಕಂಥದ್ದು, ದೃಷ್ಟಿಯಲ್ಲಿ ಅದು ಈ ಒಂದು ಆರೋಗ್ಯಕರವಾದಂತಹ ಊಟ ಇವೆಲ್ಲ ಸೇವಿಸಿದಾಗ, ಇದನ್ನ ನಾವು ಸಲಹೆಯನ್ನು ಅವರು ಕ್ಲೀನ್ ಆಗಿ ತಪ್ಪದೆ ಪಾಲಿಸಿದಾಗ ಈ ಒಂದು ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಎರಡನೇದಾಗಿ ದೈಹಿಕ ಚಟುವಟಿಕೆಗಳು ಮಾಡೋದು, ಅದಕ್ಕೂ ಸಲಹೆಗಳು ನಾವು ಕೊಡ್ತೀವಿ. ಸೊ ಅದನ್ನೆಲ್ಲ ಅವರು ಮಾಡೋದ್ರಿಂದ 100% ಪಾಲಿಸಿದ್ರೆ ಪ್ರಯೋಜನ ಆಗುತ್ತೆ. ಈಗ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆಯಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೇಳಲಾಗಿದೆಯಾ? ಒಳ್ಳೆ ಕ್ವಶನ್ ಇದು. ಆಕ್ಚುಲಿ 2017 ಸೆಕ್ಷನ್ 18 ಪ್ರಕಾರ ಮಾನಸಿಕ ಆರೋಗ್ಯ ರೋಗಿಗಳಿಗೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಗಳಲ್ಲಿ ಅವ್ರಿಗೆ ಆದಂಥ ಹಕ್ಕುಗಳಿದೆ. ಅವರಿಗೆ ಒಂದು ಹಣಕಾಸಿನ ಇದು ಅನುಕೂಲಗಳು, ಸ್ಕೀಮ್ಸ್ ಅಂತ ಬರ್ತವೆ, ಆರೋಗ್ಯ ಭಾಗ್ಯ, ಆ ಥರ ಸ್ಕೀಮ್ಸ್ ಎಲ್ಲ ಇದು ಮಾಡಿದ್ದಾರೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಡಯಾಬಿಟಿಕ್ ಅಂತ ಗೊತ್ತಾದಾಗ, ಸಕ್ಕರೆ ಕಾಯಿಲೆಗಿದ್ದಾಗ ಆತನಿಗೆ ಮಾನಸಿಕ ರೋಗಗಳು ಅದರೊಡನೆಯೇ ಇರತಕ್ಕಂಥದ್ದು ಸಹಜ ಇರುತ್ತೆ. ನಮ್ಮ ಸರ್ ಮೋಹನ್ ರೆಡ್ಡಿ ಸರ್ ಹೇಳ್ದಂಗೆ 20-50% ಭಾಗ ಅದನ್ನು ಒತ್ತೇ ಇರ್ತಾರೆ. ಸೊ ಅಂಥವರಿಗೆಲ್ಲ ಈ ಆಕ್ಟ್ ಪ್ರಕಾರ ಅವರಿಗೆ ಎಲ್ಲ ಹಕ್ಕುಗಳು ಸಿಗುತ್ತೆ. ಇಲ್ಲಿಯವರೆಗೆ ಮಧುಮೇಹ ಅಂತ ಗೊತ್ತಾದಾಗ ಅವರಲ್ಲಿ ಆಗುವಂತಹ ಪರಿಣಾಮಗಳು ಏನು ಮತ್ತು ಅವರು ಹೇಗೆ ತಮ್ಮ ಮನಸ್ಸನ್ನ ಈ ಒಂದು ಮಧುಮೇಹದ ನಿರ್ವಹಣೆಯಲ್ಲಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ತಿಳಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ವೀಕ್ಷಕರೇ, ಮಧುಮೇಹಿಗಳಿಗೆ ಅನೇಕ ರೀತಿಯ ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ನಿಜ. ಆದರೆ ಆಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಲಭ್ಯವಿದೆ, ಅದನ್ನು ಪಡಿಬೇಕು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಮಧುಮೇಹವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾ ಇಂದಿನ ಮನೋಚಿಂತನ ಮಾಲಿಕೆಯ ಈ ಸಂಚಿಕೆ ಮುಕ್ತಾಯವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.